ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂತ ಹೇಳಿದ್ರೆ ನಮಗೆಲ್ರಿಗೂ ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ ತಕ್ಷಣ ಖುಷಿ ಆಗ್ತಾ ಹೋಗುತ್ತೆ. ಆದರೆ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು, ವಾಟರಿಗೆ ಯಾಕೆ ಅಷ್ಟು ಪವರ್ಫುಲ್ ಟೆಕ್ನಿಕ್ಕು ಇದು ಅಂತ ಹೇಳಿದ್ರೆ, ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ನಮ್ಮ ನೇಚರು ನಮಗೆ ತುಂಬ ಕ್ಲೋಸ್ ಆಗಿರುತ್ತೆ ಅಲ್ವಾ. ನಾವು ಇವಾಗ ನೋಡಿ, ಎಷ್ಟೋ ಸತಿ ನಿಮಗೆ ಬೇಜಾರಾಗಿರಲಿ, ದುಃಖ ಆಗಿರಲಿ, ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಳ್ಳಿ, ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೂ ಕೂಡ ಅದು ಡಿಪ್ರೆಷನನ್ನು ಮಿಮಿಕ್ ಮಾಡ್ತಾ ಹೋಗುತ್ತೆ. ಒಂದು ಸೂರ್ಯನ ಬೆಳಕಲ್ಲಿ ವಾಕ್ ಮಾಡೋದಾಗಿರ್ಬೋದು, ಹುಲ್ ಮೇಲೆ ನಡೆಯೋದಾಗಿರ್ಬೋದು, ಇದೆಲ್ಲವೂ ನಮ್ಮ ಮೂಡನ್ನು ಇನ್ಸ್ಟೆಂಟಾಗಿ ಬೂಸ್ಟ್ ಮಾಡ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ, 24 ಗಂಟೆ ಮೊಬೈಲ್ ನೋಡ್ಕೊಂಡು ಸ್ಕ್ರೋಲ್ ಮಾಡಿಕೊಂಡು ನಮ್ಮ ಎಲ್ಲ ರೀತಿಯ ಮಾನಸಿಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಹೋಗ್ತಾ ಇದ್ದೀವಿ. ಆದರೆ ಇವತ್ತು ನಾನು ಯಾವ ಟಾಪಿಕ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ, ಈ ವಾಟರ್ ಮ್ಯಾನಿಫೆಸ್ಟೇಷನ್ ಯಾಕೆ ಇಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ನೋಡಿ, ನೀರು ನಿಮ್ಮ ಎಮೋಷನನ್ನು ಬೇಗ ಗ್ರ್ಯಾಪ್ ಮಾಡ್ಕೊಳ್ಳುತ್ತಂತೆ. ಅದಕ್ಕೆ ಇವತ್ತು ನೀವು ದೇವಸ್ಥಾನಕ್ಕೆ ಹೋದಾಗ ತೀರ್ಥವನ್ನು ಕೊಡ್ತಾ ಹೋಗ್ತಾರೆ. ನೀವು ನೋಡಿ, ಬೇಕಾದರೆ 1-2 ಗಿಡಗಳನ್ನು ತಗೊಳ್ಳಿ. ಒಂದು ಗಿಡಕ್ಕೆ ಒಳ್ಳೆ ಮಾತುಗಳನ್ನು ಹೇಳ್ತಾ ಇರಿ. ನೀನು ತುಂಬ ಚೆನ್ನಾಗಿದ್ಯಾ, ನೀನು ತುಂಬ ಚೆನ್ನಾಗಿ ಬೆಳೀತಾ ಇದೆಯಾ, ಐ ಲವ್ ಯು, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು, ಗ್ರ್ಯಾಟಿಟ್ಯೂಡ್ ಎಲ್ಲವನ್ನು ಕೊಟ್ಟು ಆ ಗಿಡಕ್ಕೆ ನೀರು ಹಾಕ್ತಾ ಹೋಗಿ. ಆ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದೇ ಇನ್ನೊಂದು ಗಿಡಕ್ಕೆ ಕೆಟ್ಟ ಅವೆಚ್ಚ ಶಬ್ದಗಳಾಗಲಿ, ಕೋಪ ಆಗಿರಲಿ, ಆ್ಯಂಗರ್ ಎಮೋಷನ್ನು, ಇದೆಲ್ಲವನ್ನು ಆ ಎಮೋಷನನ್ನು ಹಿಡ್ಕೊಂಡು ಆ ನೀರು ಹಾಕ್ತಾ ಹೋಗಿ ಆ ಗಿಡ ಯಾವುದೇ ಕಾರಣ ಇಲ್ಲದೆ ಬಾಡೋಗ್ತಾ ಹೋಗುತ್ತೆ. ಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಅದಲ್ಲದೆ ಇವತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಲಗೋಕ್ಕಿಂತ ಮುಂಚೆ, ಆಯಿತಾ, ಇವತ್ತು ಏನೇನು ಒಳ್ಳೆಯದಾಗಿದೆಯೋ ಅದೆಲ್ಲವನ್ನು ಸವಿಸಿ ಮಾತಾಡ್ತಾ ಹೋಗಿ. ಇದನ್ನು ನಾವು ಸೇವರಿಂಗ್ ಟೆಕ್ನಿಕ್ ಅಂತ ಸೈಕಾಲಜಿಲಿ ಕರಿತೀವಿ. ಏನೇನು ಒಳ್ಳೇದಾಯ್ತಪ್ಪ, ಇವತ್ತು ಯಾವುದೇನಾಯಿತು, ಏನಾಯಿತು, ಇವತ್ತು ನನಗೆ ಯಾರೋ ಒಬ್ಬರು ಕಾಫಿ ಕೊಟ್ಟರು, ವಾಕ್ ಹೋದಾಗ ಯಾರೋ ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು, ನನ್ನ ಬಾಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದ್ರು, ನನ್ನ ಪಾರ್ಟ್ನರ್ ನನಗೇನೋ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು. ಹೀಗೆ ಏನೇನು ನಿಮ್ಮ ಇಡೀ ದಿನದಲ್ಲಿ ಒಳ್ಳೆಯ ವಿಷಯಗಳಿರುತ್ತೋ ಅದೆಲ್ಲವನ್ನು ಬರೀತಾ ಹೋಗಿ. ನಂತರ ನಿಮ್ಮ ಒಂದು ಬಾಟಲ್ ಆಫ್ ನೀರು ಯಾವುದಿರುತ್ತೆ, ಗ್ಲಾಸ್ ಬಾಟಲಿಗೆ ನಿಮ್ಗೆ ಏನು ಬೇಕು ಅದೆಲ್ಲವನ್ನು ಕ್ಲೀನಾಗಿ ಬರೆದು ಆ ಒಂದು ಸ್ಟಿಕ್ಕರ್ ತೊಗೊಂಡು ಅದಕ್ಕೆ ಕ್ಲೀನಾಗಿ ಸ್ಟಿಕ್ ಮಾಡ್ತಾ ಹೋಗಿ. ನಂತರ ಬೆಳಗ್ಗೆ ಎದ್ದ ತಕ್ಷಣ ತಿರ್ಗಾ ಗ್ರೇಟ್ಫುಲ್ನೆಸ್ಸು, ಬೆಳಗ್ಗೆ ಎದ್ದಿದ್ದೀನಪ್ಪ ಭಗವಂತ, ನನ್ನನ್ನು ಆರೋಗ್ಯವಾಗಿಟ್ಟಿದ್ಯಾ, ನನ್ನ ತಂದೆ ತಾಯಿನ ಆರೋಗ್ಯವಾಗಿಟ್ಟಿದ್ಯಾ, ಇರೋಕ್ಕೊಂದು ಮನೆ ಕೊಟ್ಟಿದ್ಯಾ, ಟ್ಯಾಪ್ ಓಪನ್ ಮಾಡಿದ್ರೆ ಬಿಸಿನೀರು ಬರುತ್ತೆ, ಒಳ್ಳೆ ಆಹಾರ ತಿನ್ನೋಕ್ಕೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ಯಾ, ಎಲ್ಲದಕ್ಕೂ ಪ್ರತಿಯೊಂದು ವಿಷಯಕ್ಕೂ ಥ್ಯಾಂಕ್ಸ್ ಹೇಳಿ ಆ ನೀರನ್ನು ಕುಡಿತಾ ಹೋಗಿ. ಮತ್ತು ಇಡೀ ದಿನ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಮಾಡಬೇಡಿ. ನೀವು ಯಾವಾಗ ಪ್ರತಿ ಸತಿ ನಿಮ್ಮ ಜೀವನದಲ್ಲಿ ಕಂಪ್ಲೇಂಟ್ ಮಾಡ್ತಿರೋ ಅದೇ ಥರ ಸಿಚುಯೇಷನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಮಾಡ್ತಾ ಹೋಗಬೇಡಿ. ನೀವು ಕಂಪ್ಲೇಂಟ್ ಮಾಡಿದಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ಕು, ನೀವು ಮಲ್ಗೋಕ್ಕಿಂತ ಮುಂಚೆ ಅಥವಾ ಎದ್ದ ತಕ್ಷಣ ಇದನ್ನು ಮಾಡಬೇಕು. ನಿಮ್ಮ ಕರೆಂಟ್ ಸಿಚುಯೇಷನ್, ಎಕ್ಸಾಂಪಲ್ಲು, ಈಗ ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಆ ಕೆಲಸ ಸಿಗ್ತಾ ಇಲ್ಲ ಅನ್ನೋ ವಿಷಯವನ್ನು ಆ ವಾಟರ್ ಮೇಲೆ ಬರೆಯೋಣ. 2 ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರಬೇಕು. ಒಂದು ಗ್ಲಾಸ್ ಮೇಲೆ ನನ್ನ ಕರೆಂಟ್ ಸಿಚುಯೇಷನ್ ಏನಿದೆ, ನನಗೆ ಕೆಲಸ ಸಿಗ್ತಾ ಇಲ್ಲ, ನನಗೆ ಜಾಬ್ ಏನೋ ನನಗೆ ಬೇಕಾಗಿರ್ತಕ್ಕಂಥ ಸಿಗ್ತಾ ಇಲ್ಲ, ನನ್ನ ಸ್ಯಾಲ್ರಿ ಕಡಿಮೆ ಇದೆ, ಈ ಎಲ್ಲ ಸಿಚುಯೇಷನನ್ನು ಬರೀರಿ. ಆ ಆ ನೀರು ಗ್ಲಾಸ್ ಇರುತ್ತಲ್ವ, ಆ ಗ್ಲಾಸನ್ನು ಹಿಡ್ಕೊಂಡು ಎಲ್ಲವನ್ನು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು, ದುಃಖ, ಯಾವ ಥರ ಡಿಸಪಾಯಿಂಟ್ಮೆಂಟ್ ಇದೆ ಎಲ್ಲವನ್ನು ಆ ಗ್ಲಾಸ್ ನೀರಿಗೆ ಹಾಕ್ತಾ ಇರೋ ರೀತಿ ಇಮ್ಯಾಜಿನನ್ನು ಮಾಡ್ಕೊಳ್ಳಿ. ನೋಡಿ, ಬೇಕಾದ್ರೆ ಟ್ರೈ ಮಾಡಿ. ನೀವು ಇಟ್ಕೊಂಡಾಗ ಗ್ಲಾಸು ಸ್ವಲ್ಪ ಲೈಟಾಗಿರುತ್ತೆ, ಹಾಗೆ ಎಲ್ಲವನ್ನು ಎಮೋಷನ್ ಹಾಕ್ತಾ ಸ್ವಲ್ಪ ಹೆವಿ ಅನಿಸ್ಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಆ ಗ್ಲಾಸ್ ನೀರನ್ನು ಹಾಗೆ ಬದಿಲಿಟ್ಬಿಡಿ. ಇನ್ನೊಂದು ಹೊಸ ಗ್ಲಾಸ್ ತೊಗೊಂಡು ಅದಕ್ಕೆ ನೀರು ತುಂಬಿಸಿ, ಅದಕ್ಕೆ ನಿಮಗೆ ಏನು ಬೇಕು ಆ ಸಿಚುಯೇಷನನ್ನು, ಎಕ್ಸಾಂಪಲ್, ನನಗೆ ಒಳ್ಳೆ ಜಾಬ್ ಸಿಕ್ಕಿರೋ ಹಾಗೆ, ನನಗೆ ಒಳ್ಳೆ ಕೆಲಸ ಸಿಕ್ಕಿರೋ ಹಾಗೆ, ನನಗೆ ತಿಂಗಳಿಗೆ 1 ಲಕ್ಷ ಸಂಬಳ ಬರ್ತಿರೋ ರೀತಿ, ನಾನು ಚೆನ್ನಾಗಿ ಬಟ್ಟೆ ಹಾಕಿರೋದು, ನಾನು ಒಂದು ಮನೆ ತೊಗೋತಾ ಇದ್ದೀನಿ, ಎಲ್ಲವನ್ನು ಏನು ಬೇಕೋ ಆ ಎಲ್ಲ ಮ್ಯಾನಿಫೆಸ್ಟೇಷನನ್ನು ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬೇಕು ಅಂತ ಬರಿಬಿಡಿ. ಐ ವಾಂಟ್ ದಿಸ್ ಜಾಬ್ ಅಲ್ಲ, ಐ ಆಮ್ ಹ್ಯಾವಿಂಗ್ ದಿಸ್ ಜಾಬ್ ವಿಚ್ ಇಸ್ ಗಿವಿಂಗ್ ಮೀ 1 lakh ಸ್ಯಾಲ್ರಿ ಪರ್ ಮಂತ್ ಅಂತ ಏನು ಬೇಕೋ ಅದೆಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಲಿಕ್ಕೆ ಶುರು ಮಾಡಿ. ಬರೆದು ಆ ಗ್ಲಾಸಿಗೆ ಹಾಕಿ ಆ ನೀರನ್ನು ಕುಡಿತಾ ಹೋಗಿ. ಯಾವಾಗ ನೀವು ಹೇಗೆ ಆ ಕುಡಿತಾ ನೀರನ್ನು ಹೇಗೆ ಕುಡಿಬೇಕಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ಆ ಕೆಲಸವನ್ನು ಮಾಡ್ತಾ ಇರೋ ರೀತಿ, ಹೊಸ ಜಾಬು, ಹೊಸ ಬಟ್ಟೆ ಹಾಕಿರೋ ಥರ, ಇಂಟರ್ವ್ಯೂಗೆ ಹೋಗಿ ಆ ಇಂಟರ್ವ್ಯೂ ಸಕ್ಸಸ್ಫುಲ್ ಆಗಿ ನಿಮಗೆ ಸ್ಯಾಲ್ರಿ ಬಂದಾಗ ಅದನ್ನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿ ಎಲ್ಲೋ ಮನೆ ತೊಗೊಳ್ಳೋ ರೀತಿ ಎಲ್ಲವನ್ನು ಇಮ್ಯಾಜಿನ್ ಮಾಡ್ತಾ ಹೋಗಿ. ಇಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೇಗೆ ಒಂದು ಮೂವಿಯನ್ನು ನೋಡಿದಾಗ ನೀವು ಹೇಗೆ ನೋಡ್ತಾ ಹೋಗ್ತೀರೋ, ಪ್ರತಿಯೊಂದು ಸೀನ್ ಬೈ ಸೀನ್ ನೋಡ್ತಾ ಹೋಗಿ. ನಿಧಾನವಾಗಿ ಆ ನೀರನ್ನು ಕುಡಿದು ಆಲ್ರೆಡಿ ಆಗಿರೋ ರೀತಿ ಅದನ್ನು, ನಿಮಗೆ ಇವಾಗ ಏನಿದೆ ಕರೆಂಟ್ ಸಿಚುಯೇಷನನ್ನು ಮರ್ತುಬಿಡಿ. ನಂತರ ಪ್ರತಿದಿನ ನಿಮ್ಗೆ ಏನು ಆಗಬೇಕು ಅದೆಲ್ಲವನ್ನು ಬರಿತಾ ಹೋಗಿ.
ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ಐ ಆಮ್ ಹ್ಯಾವಿಂಗ್ ದಿಸ್ ಜಾಬ್, ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಐ ಆಮ್ ಏಬಲ್ ಟು ಗೆಟ್ ದಿಸ್ ಜಾಬ್. ನನಗೆ ತಿಂಗಳಿಗೆ 1,00,000 ಸಂಬಳ ಬರ್ತಾ ಇದೆ, ನಾನು ತುಂಬ ಖುಷಿಯಾಗಿದ್ದೀನಿ, ನನ್ನ ಮನೆಯವರೆಲ್ಲ ಖುಷಿಯಾಗಿದ್ದಾರೆ, ನಾನು ವೆಕೇಷನ್ಗೆ ಹೋಗ್ತಿದ್ದೀನಿ, ಏನೇನು ಬೇಕು ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರಿತಾ ಹೋಗಿ. ಇದನ್ನು ಕಂಟಿನ್ಯೂಯಸ್ ಆಗಿ 21 ಡೇಸ್ ಮಾಡ್ತಾ ಹೋಗಿ, ಖಂಡಿತ ನೀವು ಅಂದ್ಕೊಂಡಿರೋದು ಎಲ್ಲವೂ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.